9 ತಿಂಗಳ ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಆಗಿರುವಂತಹ ಘಟನೆ ಇದು. 21 ವರ್ಷದ ಸವಿತಾ ಸಾವಿಗೀಡಾದ 9 ತಿಂಗಳ ಗರ್ಭಿಣಿ. ನೇಪಾಳ ಮೂಲದ ಸವಿತಾ ಮತ್ತು ಪತಿ ಹೇಮರಾಜು ಕೆಲಸ ಅರಸಿ ಆನೇಕಲ್ನ ಚಂದಾಪುರಕ್ಕೆ ಬಂದಿರ್ತಾರೆ. ಕಳೆದ 4 ವರ್ಷಗಳಿಂದ ಚಂದಾಪುರದಲ್ಲೇ ದಂಪತಿ ವಾಸ ಇರ್ತಾರೆ. ಸವಿತಾ ಗಂಡ ಹೇಮರಾಜು ಕೊಲೆ ಮಾಡಿದ್ದಾನೆ ಅಂತ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಆತನೇ ಹತ್ಯೆ ಮಾಡಿದ್ದಾನೆ ಅಂತ ಪತ್ನಿಯ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಮೃತಳ ಗಂಡ ಹೇಮರಾಜುನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಸೂರ್ಯನಗರ ಪೊಲೀಸರಿಂದ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕೊಲೆನ ಸಹಜ ಸಾವ ಅಥವಾ ಆತ್ಮಹತ್ಯೆನ ಅನ್ನುವ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಯ ನಂತರ ಏನಾಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬರುತ್ತೆ. ಅದಾದ ನಂತರ ಏನು ಕಾರಣ ಅನ್ನೋದೆಲ್ಲ ಕೂಡ ಗೊತ್ತಾಗುತ್ತೆ. 9 ತಿಂಗಳ ತುಂಬು ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು. ಆದರೆ ಆಕೆಯ ಕುಟುಂಬಸ್ಥರು ಪತಿನೇ ಹತ್ಯೆ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. 9 ತಿಂಗಳ ತುಂಬು ಗರ್ಭಿಣಿ ಆಕೆ. ಸವಿತಾ ಪತಿ ಹೇಮರಾಜು ವಿರುದ್ಧ ಕೊಲೆ ಆರೋಪ ಕೇಳಿಬಂದಿದೆ. ಮೃತಳ ಪತಿ ಹೇಮರಾಜುನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೂರ್ಯನಗರ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೊಲೆಯೋ ಸಹಜ ಸಾವು ಅಥವಾ ಆತ್ಮಹತ್ಯೆಯೋ? ಯಾಕಂದ್ರೆ ಚೆನ್ನಾಗೇ ಇದ್ಲು ಮಗಳು, 9 ತಿಂಗಳ ಗರ್ಭಿಣಿ. ಆದರೆ ಇದ್ದಕ್ಕಿದ್ದಂತೆ ಸಾವನ್ನಪ್ಪೋದಕ್ಕೆ ಕಾರಣ ಏನು? ಇದು ಕುಟುಂಬಸ್ಥರನ್ನ ಕಾಡಿದೆ. ಹೀಗಾಗಿ ಪತಿಯೇ ಕೊಲೆ ಮಾಡಿದ್ದಾನೆ, ಹೇಮರಾಜುವೇ ಇದಕ್ಕೆ ಕಾರಣ ಅಂತ ಹೇಳಿ ಸವಿತಾ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಗಮನಿಸ್ತಾ ಇರುವ ಹಾಗೆ ಒಂದ್ ಕಡೆ 9 ತಿಂಗಳ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ. ಆದರೆ ಆರೋಪವನ್ನ ಪತಿಯ ವಿರುದ್ಧವಾಗೇ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ನಿಜಕ್ಕೂ ಏನಾಗಿತ್ತು, ಯಾವಾಗಂತ ಘಟನೆ, ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ರಾಮ್? ಹೌದು ಮಧು ನಾಗರಾಜ್, ಏನು 9 ತಿಂಗಳ ತುಂಬು ಗರ್ಭಿಣಿ ಅನುಮಾನಾಸ್ಪದ ಸಾವನ್ನಪ್ಪಿರೋದು ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ. ಈಕೆ ಸವಿತಾ ಅಂತ ಹೇಳಿ ಈಕೆ ಸಾವಿಗೆ ಆಗಿರುವಂತದ್ದು. ಇವರು ನೇಪಾಳ ಮೂಲದ ಸವಿತಾ ಮತ್ತು ಹೇಮರಾಜ್ ಅವರು ಸುಮಾರು 4 ವರ್ಷದ ಹಿಂದೆ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಚಂದಾಪುರದಲ್ಲಿ ವಾಸವಿರ್ತಾರೆ. ಅಂದ್ರೆ ನಿನ್ನೆ ರಾತ್ರಿ ಏನು ಅನುಮಾನಾಸ್ಪದ ರೀತಿಯಲ್ಲಿ ಸವಿತೆಯನ್ನು ಸಾವನ್ನಪ್ಪಿದ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸ್ ಸ್ಥಳಕ್ಕೆ ಬಂದು ನೋಡಿದಾಗ ಈಕೆ ಏನು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಮೇಲ್ನೋಟಕ್ಕೆ ಕಂಡು ಬರ್ತದೆ. ನಂತರವಾಗಿ ಸವಿತಾನ ಕುಟುಂಬಸ್ಥರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಒಂದು ಕಂಪ್ಲೇಂಟ್ ದೂರನ್ನ ದಾಖಲಿಸ್ತಾರೆ. ಅಂದ್ರೆ ಏನಂದ್ರೆ ಹೇಮರಾಜ್ ಅವರು ಕೊಲೆ ಮಾಡಿ ಆಕೆಯನ್ನು ನೇಣಿಗಾಕಿ ಅಂದ್ರೆ ಅನುಮಾನಾಸ್ಪದ ಸಾವನ್ನ ಮಾಡಿ ಈಕೆ ಈಗ ಸಾಯಿಸಿ ಇವರು ಅನುಮಾನವಾಗಿ ಸಾಯಿಸಿ ಕೊಲೆ ಮಾಡಿ ನಂತರವಾಗಿ ಇವರು ಯಾವುದೇ ಕಾರಣಕ್ಕೂ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ಹೇಮರಾಜ್ ಹೇಳಿದ್ರು ಪೊಲೀಸರಿಗೆ. ಅಂದ್ರೆ ಪೊಲೀಸರು ಇದು ಸಹಜ ಸಾವೋ ಇಲ್ಲ ಕೊಲೆನೋ ಅನ್ನುವ ರೀತಿಯ ತನಿಖೆನ ಮುಂದುವರಿಸಿರೋದು ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.